हरिः ओम् सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मके अस्मिन् अष्टमे आत्मगृहीत्यधिकरणे तदुपनिबद्धं तस्मिन् आत्मगृहीत्यधिकरणे उपनिबद्धं प्रथमं सूत्रं तस्मिन् अधिकरणे द्वे सूत्रे वर्तेते तत्र इदानीं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षोडशं सूत्रं पादादितः षोडशं सूत्रं सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षोडशं सूत्रं तद्भाष्यभागं च यथाचार्यानुग्रहम् इदानीं विचारयामः। इदानीं तस्मिन् सूत्रे सिद्धान्तभागः द्रष्टव्यः। सिद्धान्तभागः द्रष्टव्यः। पूर्वपक्षः समाप्तः। इदानीं सिद्धान्तभागः पश्यामः। तत्पूर्वं सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठित्वा अनन्तरं भाष्यभागं विचारयामः। ॐ विशुद्धं परं शुद्ध ज्ञानस्वरूपं परं पारमेकं परब्रह्मरूपं दुर्वादिमत्तेभहर्यक्षमूर्तिं सदा शङ्कराख्यं यतीन्द्रं भजेऽहम्। विशुद्धं परं शुद्ध ज्ञानस्वरूपं परं पारमेकं परब्रह्मरूपं दुर्वादिमत्तेभहर्यक्षमूर्तिं सदा शङ्कराख्यं यतीन्द्रं भजेऽहम्। सदा शङ्कराख्यं यतीन्द्रं भजेऽहम्। यतीन्द्रं भजेऽहम्।
ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ದ್ವಿಸೂತ್ರಾತ್ಮಕಂ ಸೂತ್ರದ್ವಯಾತ್ಮಕಂ ಅಷ್ಟಮಂ ಆತ್ಮಗೃಹೀತ್ಯಧಿಕರಣಂ. ತಸ್ಮಿನ್ ಅಧಿಕರಣೆ ಉಪನಿಬದ್ಧೆ ದ್ವೇ ಸೂತ್ರೆ ಇದಾನಿಂ ಪಠಾಮಃ. ಓಂ ಅನ್ವಯಾದಿತಿ ಚ ಓಂ ಆತ್ಮಗೃಹೀತಿರಿತರವದುತ್ತರಾತ್. ಓಂ ಆತ್ಮಗೃಹೀತಿರಿತರವದುತ್ತರಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಇದಾನೀಂ ಅಸ್ಮಿನ್ ಅಧಿಕರಣೆ ಪ್ರಕೃತಂ ಸೂತ್ರಂ ಪ್ರಥಮಂ ಸೂತ್ರಂ. ಓಂ ಆತ್ಮಗೃಹೀತಿರಿತರವದುತ್ತರಾತ್. ಓಂ ಆತ್ಮಗೃಹೀತಿರಿತರವದುತ್ತರಾತ್. ಇತರವತ್ ಇತರ ಸೃಷ್ಟಿ ವಿಷಯ ವಾಕ್ಯವತ್ ಆತ್ಮಗೃಹೀತಿ ಆತ್ಮಗ್ರಹಣಂ ಆತ್ಮನಃ ಗೃಹೀತಿ ಇತ್ಯುಕ್ತೆ ಆತ್ಮ ಏವ ಗೃಹೀತವ್ಯಃ. ಇತರ ಸೃಷ್ಟಿ ವಿಷಯ ವಾಕ್ಯವತ್ ಆತ್ಮ ಏವ ಅತ್ರ ಗೃಹೀತವ್ಯಃ. ಅತ್ರ ಇತ್ಯುಕ್ತೆ ಅಸ್ಮಿನ್ ಐತರೇಯಕೆ. ಐತರೇಯಕೆ ಕುತ್ರ? ತತ್ರ ಪ್ರಥಮೆ ಮಂತ್ರೆ ಯತ್ ಆಮ್ನಾತಮಸ್ತಿ ಆತ್ಮ ವಾ ಇದಮೇಕ ಏವಾಗ್ರ ಆಸೀತ್ ಇತ್ಯತ್ರ ಆತ್ಮಶಬ್ದೇನ ಮುಖ್ಯ ಆತ್ಮ ಪರಮಾತ್ಮ ಏವ ಗೃಹೀತವ್ಯಃ. ಕಸ್ಮಾತ್ ಕಾರಣಾತ್ ಕಥಮಿದಂ ಅವಗಮ್ಯತೆ ಯತ್ ಅತ್ರ ಪರಮಾತ್ಮ ಏವ ಗೃಹೀತವ್ಯಃ ಇತಿ. ಕಥಮಿದಂ ಅವಗಮ್ಯತೆ ಇತ್ಯುಕ್ತೆ ಉತ್ತರಾತ್ ಉತ್ತರವಾಕ್ಯ ಸಾಮರ್ಥ್ಯಾತ್. ಉತ್ತರವಾಕ್ಯೆ ಕಿಮಸ್ತಿ? ಪರಮಾತ್ಮಗ್ರಹಣ ಅನುಕೂಲ ವಿಶೇಷಣವಾಕ್ಯಂ ಅಸ್ತಿ. ಉತ್ತರಸ್ಮಿನ್ ವಾಕ್ಯೆ ಪರಮಾತ್ಮಗ್ರಹಣ ಅನುಕೂಲ ವಿಶೇಷಣವಾಕ್ಯಂ. ಪರಮಾತ್ಮ ಅತ್ರ ನತು ಕಾರ್ಯಾತ್ಮ. ಅತಃ ಉತ್ತರಾತ್ ಉತ್ತರವಾಕ್ಯ ಸಾಮರ್ಥ್ಯಾತ್ ಅತ್ರ ಅಸ್ಮಿನ್ ಮಂತ್ರೆ ಆತ್ಮಶಬ್ದೇನ ಮುಖ್ಯ ಆತ್ಮ ಪರಮಾತ್ಮ ಏವ ಗೃಹೀತವ್ಯಃ. ಇಷ್ಟು ಇದು ಈ ಸೂತ್ರಕ್ಕೆ ಅರ್ಥವಾಯಿತು. ಈಗ ಇದರ ಒಂದು ಈ ಪೂರ್ವಪಕ್ಷ ಕೂಡ ಆಗಿತ್ತು. ಮೊಟ್ಟ ಮೊದಲು ಏನು ಹೇಳ್ದ ಅವನು ಪೂರ್ವಪಕ್ಷಿ, ನೋಡಿ ಇಲ್ಲಿ ಪರಮಾತ್ಮ ಗ್ರಹಣ ಸಾಧ್ಯ ಇಲ್ಲ. ಯಾಕೆ? ಮೊಟ್ಟ ಮೊದಲಿಗೆ ನೋಡಿ ಅನ್ವಯನೇ ಹೊಂದೋದಿಲ್ವಲ್ಲ. ಈಗ ಪ್ರಕರಣ ಏನಾಗುತ್ತೆ ಅದಕ್ಕೆ ತಕ್ಕಂತ ನಾವು ಅರ್ಥ ಮಾಡ್ಬೇಕಲ್ವಾ. ಇವಾಗ ಸೈಂಧವಮಾನಯ ಅಂತ ಅಂದ್ಬಿಟ್ರೆ ನಾವು ಏನು ಮಾಡ್ಬೇಕಿಲ್ಲಿ? ಯಾರೋ ಒಬ್ಬ ಬ್ರಾಹ್ಮಣ ಭೋಜನಕ್ಕೆ ಕೂತಿದ್ದ, ಸೈಂಧವಮಾನಯ ಅಂತಂದ್ರೆ ಏನ್ ತರಬೇಕು? ಉಪ್ಪು ತಂದು ಹಾಕ್ಬೇಕು ಅವನಿಗೆ. ಯಾಕೆ? ಪ್ರಕರಣ ಸಾಮರ್ಥ್ಯ. ಅವನು ಅಲ್ಲಿ ಊಟ ಮಾಡ್ತಾನೆ, ಅವನಿಗೆ ಉಪ್ಪು ಬೇಕು, ಉಪ್ಪು ಕೇಳ್ದ ಅಷ್ಟೇ. ಅಲ್ಲಿ ಏನು ತರಬಾರದು, ಅಲ್ಲಿ ಕುದುರೆ ಅಂತ ತರಬಾರದು ಅಲ್ಲಿ. ಯಾಕೆ? ಅದು ಅನ್ವಯ ಇಲ್ಲ ಅಲ್ಲಿ. ಅನ್ವಯ ಏನು ಮಾಡ್ದ? ಎಲ್ಲೋ ಅನ್ವಯ ಬೆಳಗ್ಗೆ ಬಂದ, ಅಲ್ಲೇ ಇದ್ದ, ಸಂಧ್ಯಾವಂದನೆ ಮಾಡ್ದ, ಎಲ್ಲ ಮಾಡ್ದ, ಮಧ್ಯಾಹ್ನ ಆಯಿತು, ಊಟಕ್ಕೆ ಕೇಳಿಸೋರು, ಊಟ ಮಾಡಿ. ಇದು ಅನ್ವಯ ಅಲ್ಲ. ಅಲ್ಲಿ ಯಾವ ಯುದ್ಧವೂ ಇಲ್ಲ, ಯಾವ ಪ್ರತಿಪಕ್ಷ ಏನೂ ಇಲ್ಲ ಅಲ್ಲಿ. ಹೀಗೆ ಎಲ್ಲ ಅನ್ವಯವೂ ಕೂಡ ಇದಕ್ಕೆ ಹೊಂದುತ್ತಿಲ್ಲ.
ಯಾಕೆ? ಉಪ್ಪು ಎಂದು ಅರ್ಥ ಮಾಡುವುದಕ್ಕೆ ಹೊಂದುತ್ತದಲ್ಲಿ. ಹಾಗೆ ಇಲ್ಲಿಯೂ ಕೂಡ ಎಲ್ಲ ಅನ್ವಯವು ಏನಾಗುತ್ತೆ? ಮುಖ್ಯಾತ್ಮನಲ್ಲ, ಯಾರು ಒಬ್ಬ ಕಾರ್ಯ ಆತ್ಮ ಅವನು ಇದನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಅವನನ್ನ ಇಲ್ಲಿ ನಾವು ಹಿಡಿಯಬೇಕು, ಅವನನ್ನ ಗ್ರಹಿಸಬೇಕು. ಆತ್ಮವ ಅಂತನ್ನುವಾಗ ಆತ್ಮನೇ ಯಾವ ಆತ್ಮ ಅಂತಂದ್ರೆ ಕಾರ್ಯ ಆತ್ಮನನ್ನು. ಅವನ್ಯಾನು? ವಿರಾಡಾತ್ಮವಿರಬಹುದು. ಅನ್ವಯ ಏನು? ಅನ್ವಯ ಅಂದ್ರೆ ಏನು? ಅನ್ವಯ ಅಂತಂದ್ರೆ ನೋಡಿ, ಅವನು ಯೋಚಿಸಿದನು. ಎಲ್ಲಿ ಬಂದ? ಎಲ್ಲೋ ಬಂದ, ಯೋಚಿಸ್ ನೋಡ್ದ. ಏನು ಯೋಚಿಸ್ ನೋಡ್ದ? ಓ, ನಾನು ಈ ಲೋಕಗಳನ್ನು ಸೃಷ್ಟಿಸೋಣ ಅಂತ ಯೋಚಿಸ್ದ. ಲೋಕಗಳನ್ನು ಸೃಷ್ಟಿ ಮಾಡ್ದ, ಆಮೇಲೆ ಸೃಷ್ಟಿ ಮಾಡ್ದ. ಬಂದದ್ದು ಲೋಕಗಳನ್ನು ಸೃಷ್ಟಿಸೋಣ ಅಂತ ಹೇಳಿದ್ದು. ಈ ಎಲ್ಲ ಅನ್ವಯ ಕ್ರಮವನ್ನು ನೋಡಿದ್ರೆ ಇಲ್ಲಿ ಮುಖ್ಯಾತ್ಮ ಅಲ್ಲ, ಕಾರ್ಯಾತ್ಮ ಅಂತ ಗೊತ್ತಾಗತ್ತೆ. ಅಲ್ಲಪ್ಪ, ನೀನು ಓಹೋ ಈಗ ಲೋಕಗಳನ್ನು ಸೃಷ್ಟಿಸೋಣ ಅಂತ ಬಂದು ಸಂಕಲ್ಪ ಮಾಡಿ ಸೃಷ್ಟಿ ಮಾಡಿದ್ನಲ್ಲ, ಅಷ್ಟು ಮಾತ್ರದಿಂದ ಹೇಗೆ ಹೇಳ್ತೀಯ ಪರಮಾತ್ಮ ಅಲ್ಲ ಅಂತ? ಅನ್ವಯ ಇಲ್ಲ ಅಂತ ಹೇಳ್ತೀಯ. ಅನ್ವಯ ಇಲ್ಲ ಸರಿ, ಅಷ್ಟು ಮಾತ್ರದಿಂದ ಹೇಗೆ ಹೇಳ್ತೀಯ ನೀನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ದ ಅವನು ಪೂರ್ವಪಕ್ಷಿ. ನೋಡಿ ಸ್ವಾಮಿ, ಇಲ್ಲಿ ಆ ಆತ್ಮ ಅಂತ ಇದೆಯಲ್ಲ, ಆ ಆತ್ಮ ಅನ್ನೋ ಶಬ್ದದಿಂದ ಯಾವನೊಬ್ಬ ಆತ್ಮ ಬಂದ. ಆ ಆತ್ಮ ಏನನ್ನ ಸೃಷ್ಟಿಸಿದ ಅಂತ ಹೇಳ್ತಾ ಇದೆ ಇಲ್ಲಿ? ಲೋಕಗಳನ್ನು ಸೃಷ್ಟಿಸಿದ ಅಂತ ಹೇಳ್ತಾ ಇದೆ. ಹೌದ್ ತಾನೆ? ಈಗ ಲೋಕಗಳನ್ನು ಸೃಷ್ಟಿಸಿದ ಎನ್ನುವ ಪದ, ಎನ್ನುವ ವಾಕ್ಯ ಇದೆಯಲ್ಲ, ಅದು ಯಾವ ಆತ್ಮನಿಗೆ ಹೊಂದುತ್ತೆ ಸ್ವಾಮಿ? ಪರಮಾತ್ಮನಿಗೋ ಇಲ್ಲ ಕಾರ್ಯಾತ್ಮನಿಗೋ? ಯಾಕಪ್ಪ ಹೀಗೆ ಕೇಳ್ತಾ ಇದೀಯ? ಅಲ್ಲ ಸ್ವಾಮಿ, ಲೋಕಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಪರಮಾತ್ಮನಲ್ಲ, ಪರಮಾತ್ಮ ಧರ್ಮವೂ ಅಲ್ಲ ಅದು. ಮತ್ತೆ ಯಾರು? ಒಬ್ಬ ಕಾರ್ಯಾತ್ಮ. ಅವನು ಯಾರು? ಅವನು ಪರಮಾತ್ಮನಿಂದ ಅಧಿಷ್ಠಿತನಾಗಿರತಕ್ಕಂತಹ ಒಬ್ಬ. ಯಾಕಪ್ಪ ಆ ಥರ ಅರ್ಥ ಮಾಡಬೇಕು? ಲೋಕಗಳನ್ನು ಸೃಷ್ಟಿ ಮಾಡದ ಅಂದು ಮಾತ್ರಕ್ಕೆ ನೀನು ಓಹೋ ಇವನು ಪರಮಾತ್ಮ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀಯ ನೀನು ಅಂತ ಕೇಳಿದ್ದಕ್ಕೆ ಅವನು ಹೇಳ್ದ, ನೋಡಿ ಸ್ವಾಮಿ, ಪರಮಾತ್ಮನನ್ನು ನಾವು ಗ್ರಹಿಸಬೇಕು ಅಂತ ಇದ್ದಿದ್ದರೆ ಶ್ರುತಿ ಏನ್ ಹೇಳ್ತಾ ಇತ್ತು? ಅವನು ಲೋಕಗಳನ್ನು ಸೃಷ್ಟಿಸಿದನು, ನಾನು ಲೋಕಗಳನ್ನು ಸೃಷ್ಟಿಸೋಣ, ಅದಕ್ಕೆ ಸರಿಯಾಗಿ ಸೃಷ್ಟಿ ಮಾಡ್ದ ಅಂತ ಹೇಳುತ್ತಿರಲಿಲ್ಲ. ಮತ್ತೇನು ಹೇಳ್ತಾ ಇದ್ರು ಗೊತ್ತೇ? ನಾನು ಈಗ ಭೂತಗಳನ್ನು ಸೃಷ್ಟಿಸೋಣ ಅಂತ ಹೇಳ್ತಾ ಇತ್ತು. ಆಗ ಭೂತಗಳನ್ನು ಸೃಷ್ಟಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ಬೇಕಾದ್ರೆ ಆಕಾಶ ಮೊದಲು, ಅಲ್ಲ ಅಪ್ಪು ಮೊದಲು, ತೇಜಸ್ ಮೊದಲು, ಅದೇನೋ ಬಿರ್ರಿ, ಪರವಾಗಿಲ್ಲ. ಆದರೆ ಭೂತಗಳನ್ನು ಸೃಷ್ಟಿಸೋಣ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳಿದ್ದಿದ್ದರೆ ನೀವು ಹೇಳೋ ಹಾಗೆ ಪರಮಾತ್ಮ ಗ್ರಹಣವನ್ನು ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಸ್ಪಷ್ಟವಾಗಿ, ಅತ್ಯಂತ ಸ್ಪಷ್ಟವಾಗಿ ಏನು? ಸ ಇಮಾಲೋಕಾನ ಸೃಜತ ಅಂತ ಹೇಳಿದ್ರು. ಹಾಗಿರೋದ್ರಿಂದ ನೀವು ನೋಡಿ ಸ್ವಾಮಿ, ಸಿದ್ಧಾಂತಗಳೇ, ನೀವು ಲೋಕ ಎನ್ನುವುದಕ್ಕೆ ಸಾಮಾನ್ಯವಾಗಿ ಈ ಲೋಕ್ಯತೆ ಅನೇನ ಅನ್ನುವ ಶಬ್ದ ಅನ್ನುವ ಅರ್ಥ ಬಿಟ್ಟು ಬೇರೆ ಏನೇನೋ ನಿಮ್ಮ ಮಹಾ ಪ್ರಚಂಡ ಬುದ್ಧಿಯಿಂದ ಏನೋ ಅರ್ಥ ಮಾಡುವುದಾದರೆ ಅದಕ್ಕೋಸ್ಕರ ಶ್ರುತಿ ಹೇಳ್ತಾ ಇದೆ ಸ್ಪಷ್ಟವಾಗಿ, ಲೋಕ ಅಂದರೆ ಈ ನಾವು ಸಾಮಾನ್ಯವಾಗಿ ಲೋಕ್ಯತೆ ಅನೇನ ಅಂತ ನಾವು ಅರ್ಥದಲ್ಲಿ ಬರುತ್ತಲ್ಲ, ಅನುಭವಿಸುವುದಕ್ಕೆ ಬೇಕಾದ ಕರ್ಮಭೂಮಿ, ಅದಕ್ಕೆ ಲೋಕ ಅಂತ ಹೆಸರು. ಅದು ಯಾವುದೇ ಆಗಲಿ, ಭೂಲೋಕದಲ್ಲಿ ಅನುಭವಿಸ್ತಕ್ಕಂಥ ಅದಕ್ಕೆ ಭೂಲೋಕ,
ಬೇರೆ ಲೋಕಗಳಲ್ಲಿ ಅನುಭವಿಸಬೇಕಾದಂಥ ಫಲಗಳಿಗೆ ಆ ಲೋಕ. ಒಟ್ಟಲ್ಲಿ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕೆ ಬೇಕಾಗಿರತಕ್ಕಂಥ ಒಂದು ಅಧಿಷ್ಠಾನ ಅಷ್ಟೇ, ಆಶ್ರಯ, ಅದಕ್ಕೆ ಲೋಕ ಅಂತ ಹೆಸರು. ಅದನ್ನು ಬಿಟ್ಟು ನೀವು ಇನ್ನೇನೋ ಏನೇನೋ ಬೇರೆ ಅರ್ಥ ವ್ಯಾಕರಣ ಅದು ಇದು ಹಿಡ್ಕೊಂಡು ಮಾಡಿಬಿಟ್ರೆ ಹಾಗೆ ಮಾಡದೆ ಇರಲಿ ಎನ್ನುವ ಕಾರಣದಿಂದ ಶ್ರುತಿ ಏನು ಹೇಳ್ತಾ ಇದೆ, ಸ್ಪಷ್ಟವಾಗಿ ಅಂಭೋ ಮರೀಚಿರ್ಮರಮಾಪೋ ಅದೋಂಭ ಅಂತೆಲ್ಲ ಹೇಳ್ಬಿಡ್ತು. ಏನು ಅಂಬೋಲೋಕ, ಮರೀಚಿ, ಮರ ಇವೆಲ್ಲ ಲೋಕಗಳ ಹೆಸರು, ಲೋಕಗಳನ್ನು ಹೇಳ್ತಾರೆ. ಯಾಕೆ? ಯಾರಾದರೂ ಬಂದು ಅವನ ಪ್ರಚಂಡ ಬುದ್ಧಿಯಿಂದ ಓ ಲೋಕ ಅಂದ್ರೆ ಈ ಅರ್ಥ ಅಲ್ಲ ಇನ್ನೇನೋ ಅರ್ಥ ಅಂತ ಮಾಡಿಬಿಟ್ಟು ಪರಮಾತ್ಮ ಗ್ರಹಣ ಅಂತ ಮಾಡಿಕೊಳ್ಳದೆ ಇರಲಿ ಅಂತ ಹೇಳಿದ ಉದ್ದೇಶದಿಂದ ಶ್ರುತಿ ಏನು ಹೇಳ್ತು, ಸ್ಪಷ್ಟವಾಗಿ ಲೋಕಗಳನ್ನ ಅಂತ ಹೇಳಿ ಆ ಲೋಕಗಳ ಹೆಸರನ್ನು ಹೇಳಿಬಿಡ್ತು. ಇಷ್ಟೆಲ್ಲ ಇರೋವಾಗ ನೀವು ಹೇಗೆ ಸ್ವಾಮಿ ಹೇಳ್ತೀರಿ ಅಂತ ಹೇಳಿತ್ತು. ಇದು ಪೂರ್ವ ಪಕ್ಷ. ಇಷ್ಟೊಂದೆಲ್ಲ ಆಗಿತ್ತು. ಆದ್ದರಿಂದ ಏನಾಗಿದೆ, ತಸ್ಮಾತ್ ವಿಶೇಷವಾನೇವ ಕಶ್ಚಿತ್ ಆತ್ಮ ಸ್ಯಾತ್ ಇತಿ. ಆದ್ದರಿಂದ ಯಾರೋ ವಿಶೇಷವುಳ್ಳ ಒಬ್ಬ ಆತ್ಮ. ಏನು ವಿಶೇಷ? ಅವನಿಗೆ ಆ ಸಾಮರ್ಥ್ಯ ಇದೆ, ಅದು ವಿಶೇಷ ಅವನಿಗೆ. ಆದ್ದರಿಂದ ಇಂತಹ ಸೃಷ್ಟಿ ಸಾಮರ್ಥ್ಯ ಎಂಬ ವಿಶೇಷವುಳ್ಳ ಯಾವುದು ಸೃಷ್ಟಿ ಸಾಮರ್ಥ್ಯ? ಈ ಲೋಕಗಳ ಸೃಷ್ಟಿ ಸಾಮರ್ಥ್ಯ. ಲೋಕಗಳ ಸೃಷ್ಟಿ ಸಾಮರ್ಥ್ಯ ಎನ್ನುವ ಒಂದು ವಿಶೇಷಣ ಇದೆಯಲ್ಲ, ಆ ಇರತಕ್ಕಂಥ ಯಾವನೋ ಒಬ್ಬ ಆತ್ಮನಿಂದ ಇದು ಇಲ್ಲಿ ನಾವು ಆತ್ಮ ಶಬ್ದದಿಂದ ಗ್ರಹಿಸಬೇಕು. ಆತ್ಮವಾಯುಧ ಮೇಕೆ ಅಯವಾಗ್ರ ಆಸೀತ್, ಅದಕ್ಕೆ ತಕ್ಕ ಬೇಕಾದದ್ದೆಲ್ಲ ಬೆಂಬಲ ಇಲ್ಲಿದೆ. ನೀವು ಹೇಳೋ ಹಾಗೆ ಪರಮಾತ್ಮ ಅಲ್ಲ ಅಂತ ಹೇಳಿಬಿಟ್ಟ ಆ ಪೂರ್ವ ಪಕ್ಷಿ. ನೋಡಿ, ಇವಾಗ ಏನು ಮಾಡಬೇಕು, ಇದಕ್ಕೆ ಸಮರ್ಥವಾದ ಒಂದು ಸಮಾಧಾನವನ್ನು ಕೊಡಬೇಕು ಸಿದ್ಧಾಂತಿಗಳು. ನೋಡೋಣ ಏನು ಕೊಡ್ತಾರೆ ಅಂತ. ಸಿದ್ಧಾಂತ 603ನೇ ಪುಟ ನನ್ನ ಈ ಪುಸ್ತಕದಲ್ಲಿ. ಏವಂ ಪ್ರಾಪ್ತೆ ಬ್ರೂಮಃ, ಏವಂ ಪೂರ್ವಪಕ್ಷೆ ಸಂಪ್ರಾಪ್ತೆ ಬ್ರೂಮಃ ವಯಂ ಬ್ರೂಮಃ. ವಯಂ ಅಂತಂದ್ರೇನು? ವಯಂ ಸಿದ್ಧಾಂತಿನ ಅಂತ ನಾವು ಇಲ್ಲಿ ವಯಂ ಬ್ರೂಮಃ ಅಂತಕ್ಕಂಥದ್ದು ಇವೆಲ್ಲ ಒಂದು ಮರ್ಯಾದೆ. ಇದು ಮರ್ಯಾದೆ ಅಂದರೆ ನಮ್ಮ ಕನ್ನಡ ಬರೆಯಲ್ಲ, ಭಾಷಾ ಮರ್ಯಾದೆ. ಒಂದು ಭಾಷ್ಯ ಬರಿಬೇಕಾದ್ರೆ ಒಂದು ಮರ್ಯಾದೆ, ಅದು ಆ ಒಂದು ಸಂಸ್ಕೃತದ ಮರ್ಯಾದೆ. ಬಹುವಚನ ಮಾಡಿದ್ದಾರೆ. ಏನಂತ ಅಂದರೆ ಪರ ಏವ ಆತ್ಮ ಇಹ ಆತ್ಮಶಬ್ದೇನ ಗೃಹ್ಯತೆ. ನೋಡಪ್ಪ, ಇಷ್ಟೆಲ್ಲ ನೀನು ಹೇಳಿದ್ಯಲ್ಲ, ಆದರೂ ಕೂಡ ನಾವು ಹೇಳ್ತಾ ಇದ್ದೇವೆ ಪರ ಏವ ಆತ್ಮ ಅಂದರೆ ಪರಮಾತ್ಮ ಏವ ಇಹ ಆತ್ಮಶಬ್ದೇನ ಗೃಹ್ಯತೆ. ಇಲ್ಲಿ ಆತ್ಮವಾಯುಧಮೇಕ ಏವಾಗ್ರ ಆಸೀತ್ ನಾಣ್ಯತ್ಕಿಂಚನ ಮಿಷತ್ ಎನ್ನುವಾಗ ಆತ್ಮಶಬ್ದದಿಂದ ಇಲ್ಲಿ ಪರಮಾತ್ಮನನ್ನೇ ಗ್ರಹಿಸಬೇಕು, ಮುಖ್ಯಾತ್ಮನನ್ನೇ ಗ್ರಹಿಸಬೇಕು, ಪರಮಾರ್ಥಾತ್ಮನನ್ನೇ ಗ್ರಹಿಸಬೇಕು. ಯಾಕೆ ಅಲ್ಲ ಸ್ವಾಮಿ, ಎಷ್ಟೊಂದೆಲ್ಲ ಹೇಳಿದ್ವಲ್ಲ ನಾವು ಅಂತಂದ್ರೆ, ನೋಡಪ್ಪ ಹೇಳಿದ್ದೀಯೆ, ಆದರೆ ಇತರವತ್ ಅಂತಂದ್ರೆ ಇಲ್ಲಿ ಇತರವತ್ತು ಏನು ಅಂತಂದ್ರೆ ಯಥಾ ಇತರೇಶು ಸೃಷ್ಟಿವಚನೇಶು. ಏನು ಇತರೇಶು ಅಂದರೆ ಇತರ ಕಡೆಗಳಲ್ಲಿ, ಅಂದರೆ ಬೇರೆ ಬೇರೆಯ ಸ್ಥಳಗಳಲ್ಲಿ, ಬೇರೆ ಬೇರೆಯ ಶಾಖೆಗಳಲ್ಲಿ ಈ ಒಂದು ಭಾಗ ಬಂದಿದೆ. ಪ್ರತಿಯೊಂದು ಭಾಗದಲ್ಲೂ ಬಂದಿದೆ, ಇದು ಇಲ್ಲ ಅಂತಲ್ಲ. ಸೃಷ್ಟಿ ಅಂತಕ್ಕಂಥದ್ದು ಒಂದು ಪ್ರಕರಣ ಬೇಕಾದಷ್ಟು ಕಡೆ ಬೇರೆಯ ಕಡೆ ಕೂಡ ಬಂದಿದೆ. ಇದು ಅಲ್ಲೆಲ್ಲ ಯಾವ ಆತ್ಮನನ್ನ ಗ್ರಹಿಸಿದ್ದಾರೆಯೋ ಅದೇ ರೀತಿ ಇಲ್ಲಿಯೂ ಕೂಡ
ಮುಖ್ಯಾತ್ಮನನ್ನೇ ಗ್ರಹಿಸಬೇಕು. ಯಾಕೆ? ಅಲ್ಲೆಲ್ಲ ಮುಖ್ಯಾತ್ಮನನ್ನೇ ಗ್ರಹಿಸಿದ್ದಾರೆ, ಪರಮಾರ್ಥಾತ್ಮನನ್ನೇ ಗ್ರಹಿಸಿದ್ದಾರೆ. ಎಲ್ಲಿ ಸ್ವಾಮಿ? ಬೇಕಾದಷ್ಟು ಉದಾಹರಣೆಗಳು ಹೇಳ್ಬೋದಪ್ಪ, ಆದರೆ ಒಂದು ಮಾತ್ರ ಹೇಳ್ತೇವೆ. ಏನು ಅಂದರೆ ತಸ್ಮಾತ್, ತೈತ್ರಿಯದ ಪ್ರಸಿದ್ಧವಾದ ಉದಾಹರಣೆ. ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಹೇಳಿ. ತಸ್ಮಾದ್ವಾ ಏತಸ್ಮಾತ್, ಈ ಆತ್ಮನ, ಯಾರೋ ಹಿಂದೆ ಎಲ್ಲ ಅಲ್ಲ ಇತ್ತು ಹೇಳಿದ್ರು, ಯಾವುದು ಆತ್ಮಲಕ್ಷಣ ಅದು ಇದು ಎಲ್ಲ ಹೇಳಿ ಅಲ್ಲಿ ಮುಂದೆ ಹೇಳಿದ್ರು ತಸ್ಮಾದ್ವಾ ಏತಸ್ಮಾದ್ ಅಂದ್ಬಿಟ್ಟು ಆತ್ಮನಃ ಅಂತ ಹೇಳಿ ಆತ್ಮ ಶಬ್ದದಿಂದ ಪರಮಾರ್ಥಾತ್ಮನನ್ನ ಹೇಳಿದ್ದರು. ಆಕಾಶ ಸಂಭೂತ, ಆಕಾಶವು ಸೃಷ್ಟವಾಯಿತು ಅಂತ ಹೇಳಿದ್ದಾರಲ್ಲ, ಅಲ್ಲಿ ಇತ್ಯೇವ ಮಾದಿಷು ನೋಡಿ, ಇತ್ಯೇವ ಮಾದಿಷು ಇವೇ ಮುಂತಾದ ಸ್ಥಳಗಳಲ್ಲಿ ಅಂದರೆ ಬೇಕಾದಷ್ಟು ಹೇಳಿದ್ದಾರೆ. ಮುಂಡಕದಲ್ಲಿ ಹೇಳಿದ್ದಾರೆ, ತೈತ್ರಿಯದಲ್ಲಿ ಹೇಳಿದ್ದಾರೆ, ಬೇಕಾದಷ್ಟು ಹೇಳಿದ್ದಾರೆ. ಪರಸ್ಯ ಆತ್ಮನೋ ಗ್ರಹಣಂ, ಇಲ್ಲಿ ಪರಮಾತ್ಮ ಗ್ರಹಣವನ್ನೇ ಹೇಳಿದ್ದಾರೆ. ಪರಮಾತ್ಮ ಗ್ರಹಣವನ್ನೇ ಇಲ್ಲಿ ನಾವು ತಿಳಿಯಬೇಕಾಗಿದೆ. ಹಾಗೆ ಇಲ್ಲಿಯೂ ಕೂಡ. ಮತ್ತು ಇದು ಒಂದು ಕಾರಣ ಆಯ್ತಿದೆ. ಏನು? ಈ ಶ್ರುತಿಗಳಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ಯಾವ ಅರ್ಥ, ಬೇರೆ ಶ್ರುತಿಗಳಲ್ಲಿ ಅಲ್ಲಿ ಯಾವ ಅರ್ಥವನ್ನು ಮಾಡಿದೆ ಅದನ್ನೇ ಇಲ್ಲೂ ಇಟ್ಕೊಳ್ಬೇಕಷ್ಟೆ. ಯಾಕೆ? ಲೋಕಾನೇ ಸೃಷ್ಟಿ ಮಾಡಿರಲಿ, ಭೂತಗಳನ್ನೇ ಸೃಷ್ಟಿ ಮಾಡಿರಲಿ, ಅಥವಾ ಇನ್ನೊಂದನ್ನು ಸೃಷ್ಟಿ ಮಾಡಿರಲಿ, ಅಥವಾ ಎಕ್ಕಷ್ಟಿತ್ವ ಒಂದು ಹುಲ್ಲುಕಡ್ಡಿಯನ್ನು ಸೃಷ್ಟಿ ಮಾಡಿರಲಿ, ಆಕಾಶ ಬೇಡ ಒಂದು ಹುಲ್ಲುಕಡ್ಡಿ ಸೃಷ್ಟಿ ಮಾಡಿರಲಿ, ಏನೇ ಸೃಷ್ಟಿ ಮಾಡಿದ್ರೂ ಕೂಡ ಆಕಾಶ, ಹುಲ್ಲು ಮತ್ತೆ ಯಾವುದೋ ಪ್ರಾಣಿ ಇದರಲ್ಲಿ ವಿಶೇಷವಿದೆಯೇ ಹೊರತು ಸಮಾನವಾಗಿರ್ತಕ್ಕಂಥದ್ದು ಯಾವುದು? ಸೃಷ್ಟಿ ಇರ್ತಕ್ಕಂಥದ್ದು ಸಮಾನವಾಗಿರ್ತಕ್ಕಂಥ. ಹೌದಾ? ಸೃಷ್ಟಿ ಇರ್ತಕ್ಕಂಥದ್ದು ಸಮಾನ, ಅದರಲ್ಲಿ ವಿಶೇಷ ಇರ್ಬೋದು. ಏನು? ಸ್ವರ್ಗಲೋಕ, ಸಿಂಹ, ಇಲಿ, ಮತ್ತೇನ ಹೀಗೆ ಬೇಕಾದಷ್ಟು. ಆದ್ದರಿಂದ ಇದು ಮತ್ತು ಈ ಯಥಾ, ಇವಾಗ ಅದು ಶ್ರೌತ ಉದಾಹರಣೆ ಆಯಿತು. ತೈತ್ರಿಯದಲ್ಲಿ ಈ ಥರ ಹೇಳಿದ್ದಾರೆ ನೋಡಿ, ಅಲ್ಲಿ ಈ ಥರ ಅರ್ಥವನ್ನು ಮಾಡಿದ್ದಾರೆ, ಇಲ್ಲಿ ಹಾಗೆ ತಿಳಿಯಬೇಕು ಅಂತಂದರು. ನೋಡಪ್ಪ, ತೈತ್ರಿಯ ಅಂತಂದ್ರೆ ಆಯಿತು, ಶ್ರುತಿ ಆಯಿತು. ನಾವು ಯಾವುದೋ ಒಂದು ಶ್ರೌತ ವಾಕ್ಯವನ್ನು ಹಿಡಿದು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಲೋಕ ಸಾಮಾನ್ಯ ದೃಷ್ಟಿಯಿಂದ ಹೇಳಿ ಸ್ವಾಮಿ ಅಂತ ಹೇಳಿದ್ರು. ಅದಕ್ಕೆ ನೋಡಪ್ಪ, ಈಗ ನಾವು ಲೋಕ ದೃಷ್ಟಿಯಿಂದಲೂ ಕೂಡ ಹೇಳುತ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವಿವಕ್ಷಿತಾಂಶ ನಾವು ತಿಳಿಬೇಕು. ಏನು ಅಂತಂದ್ರೆ, ಭಗವತ್ಪಾದರು ಕೇವಲ ಶ್ರುತಿವಾಕ್ಯಗಳನ್ನು ತೆಗೆದುಕೊಂಡು ಅಲ್ಲಿಯ ಒಂದು ಅನುಭವಕ್ಕೆ ಹೊಂದುವಂತೆ, ಅಲ್ಲಿ ಯಾರು ಶ್ರುತಿವಾಕ್ಯಗಳನ್ನು ಓದ್ತಕ್ಕಂಥವರೆಲ್ಲ ಯಾರು? ಅವರೆಲ್ಲ ಮಹಾ ಪಂಡಿತರುಗಳು. ಅವರಿಗೆ ಹೊಂದುವಂತೆ ಅಷ್ಟು ಮಾತ್ರ ಹೇಳಿ ಸಿದ್ಧಾಂತ ಮಾಡಲಿಲ್ಲ. ಇಲ್ಲೇನು ಹೇಳಿದರೆ ಲೌಕಿಕ, ಬೇರೆ ಸಾಮಾನ್ಯವಾದ ಲೌಕಿಕ ಜನರ ಒಂದು ಅನುಭವವನ್ನೂ ಕೂಡ ಇಟ್ಟುಕೊಂಡು ಅದಕ್ಕೂ ಕೂಡ ಹೊಂದುವಂತೆ ಇಲ್ಲಿ ಹೇಳಿದ್ದಾರೆ. ಇದನ್ನ ಏನು ಹೇಳ್ತಾರೆ? ಇದಕ್ಕೇನು ಹೇಳ್ತಾರೆ ಅಂತಂದ್ರೆ, ಇದಕ್ಕೆ ಹೇಳ್ತಕ್ಕಂಥದ್ದು ಶಂಕರ ಭಗವತ್ಪಾದರು ತಮ್ಮ ಸಿದ್ಧಾಂತವನ್ನ ಹೇಗೆ ಮಾಡಿದ್ದಾರೆ? ಕೇವಲ ಶ್ರೌತ ವಾಕ್ಯಗಳ ಆಧಾರದ ಮೇಲೆ ಮಾತ್ರ ಮಾಡಿಲ್ಲ, ಮತ್ತೇನಂತ ಸಾರ್ವತ್ರಿಕ ಪೂರ್ಣಾನುಭವದ ಮೇಲೆ ಮಾಡಿದ್ದಾರೆ. ಅದನ್ನು ಮಾಡಿದ್ದಾರೆ, ಶ್ರೌತವಾಕ್ಯ ಇಲ್ಲ ಅಂತಲ್ಲ, ಶ್ರೌತವಾಕ್ಯ ತಗೊಂಡಿದ್ದಾರೆ. ಆದರೆ ಅದು ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ತಕ್ಕಂತೆ. ಇದನ್ನೆಲ್ಲ
ಈ ನಮ್ಮ ಸ್ವಾಮಿಗಳು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಸಾರ್ವತ್ರಿಕ ಅಂದ್ರೆ ಏನು, ಪೂರ್ಣಾನುಭವ ಅಂದ್ರೆ ಏನು, ಇವೆಲ್ಲ ಇರಲಿ, ಅದೆಲ್ಲ ಬೇರೆ ವಿಚಾರ. ಹೀಗೆ ಸಾರ್ವತ್ರಿಕ ಪೂರ್ಣಾನುಭವಕ್ಕೆ ಹೊಂದಿಕೊಂಡಂತೆಯೂ ಕೂಡ ಭಗವತ್ಪಾದರು ತಿಳಿಸಿದ್ದಾರೆ. ಕೇವಲ ಯಾವನೋ ಒಬ್ಬ ವಿದ್ವಾಂಸನಿಗೋ ಪಂಡಿತನಿಗೋ ಏನೋ ಆಗೋಯ್ತು ಅಂತಲ್ಲ, ಯಾವನಿಗೋ ಯೋಗಿಗೋ ಸಿದ್ಧಪುರುಷನಿಗೋ ಏನೋ ಒಂದು ಆಗ್ಬಿಡುತ್ತಪ್ಪ. ಏನಂತಾಗತ್ತೆ, ಓಹೋ ಭೂಲೋಕದಿಂದ ನೋಡ್ರಿ ಇಲ್ಲಿಂದ ಹಾಗೆ ತೇಲ್ಕೊಂಡು ಹೋಗ್ಬಿಟ್ಟ, ಎಲ್ಲಿಗೆ, ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಯಾರು ನಾವಿಲ್ಲ ಅಂತ ಹೇಳ್ತಾ ಇಲ್ಲಪ್ಪ ಸ್ವಾಮಿ, ನಾವಿಲ್ಲ ಅಂತ ಹೇಳ್ತಾ ಇಲ್ಲಪ್ಪ. ಹೋಗ್ಬೋದು, ಅದು ಅವನ ಒಂದು ಸಾಮರ್ಥ್ಯ. ಆದರೆ ಅದು ಸಾರ್ವತ್ರಿಕ ಅನುಭವನ ಖಂಡಿತ ಅಲ್ಲ. ಯಾವನೋ ಕೋಟಿಗೊಬ್ಬನೋ 100 ಕೋಟಿಗೊಬ್ಬನೋ ಅವನು ಒಬ್ಬನ, ಅದು ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲಿ ಈ ಲೌಕಿಕ ಒಂದು ಅನುಭವವನ್ನು ಹೇಳ್ತಾ ಇದೆ. ಯಥಾಚ ಇತರಸ್ಮಿನ್ ಲೌಕಿಕಾತ್ಮ ಶಬ್ದ ಪ್ರಯೋಗೆ ಪ್ರತ್ಯಗಾತ್ಮ ಏವ ಮುಖ್ಯ ಆತ್ಮಶಬ್ದೇನ ಗೃಹ್ಯತೆ. ನೋಡಪ್ಪ ಪೂರ್ವಪಕ್ಷಿ, ಹೇಗೆ ಬೇರೆಯ ಕಡೆ ಲೌಕಿಕ ಆತ್ಮಶಬ್ದ ಪ್ರಯೋಗೆ ಅಂದರೆ ಲೋಕಸಿದ್ಧವಾದ ಯಾವುದೋ ಬೇರೆ ಪರಮಾತ್ಮ ಅಲ್ಲ, ಆ ಒಂದು ಕಾರ್ಯಾತ್ಮ ಅಂತ ಇಟ್ಕೊಳ್ಳೋಣ. ಯಾರು ಕಾರ್ಯಾತ್ಮ ಪ್ರಯೋಗ ಮಾಡಿದ್ದರೂ ಕೂಡ ಅಲ್ಲಿ ಏನಾಗುತ್ತೆ, ಅಲ್ಲಿ ಮುಖ್ಯ ಆತ್ಮಶಬ್ದೇನ ಗ್ರಹ್ಯ, ಮುಖ್ಯವಾದ ಆತ್ಮಶಬ್ದದಿಂದಲೇ ಅಲ್ಲಿ ಗ್ರಹಣ ಮಾಡ್ತಾರೆ. ತಥಾ ಇಹ ಅಪ್ಯಭವಿತ ಬರ್ಹತಿ. ಅದೇ ರೀತಿ ಇಲ್ಲಿಯೂ ಇದು ಎರಡನೇ ಕಾರಣ. ಇಲ್ಲಿ ಆಯಿತು, ನೀನು ಇಷ್ಟೆಲ್ಲ ಹೇಳಿದ ಹಾಗೆ ಕಾರ್ಯಾತ್ಮ ಅಂತ ಇಟ್ಕೊಳ್ಳೋಣ, ಯಾವನು ಬೇರೆ ಒಬ್ಬ ಆತ್ಮ ಅಂತ ಇಟ್ಕೊಳ್ಳೋಣ. ಹಾಗಿಟ್ಕೊಂಡು ಆದ್ರೆ ಆ ಒಂದು ಅರ್ಥ ಇಟ್ಕೊಂಡ್ರೂ ಕೂಡ, ಆ ಅರ್ಥಕ್ಕೆ ಹೊಂದುವಂತಿದ್ದರೂ ಕೂಡ ಇಲ್ಲಿ ಬೇರೆ ಕಡೆಗಳಲ್ಲಿ ಲೌಕಿಕವಾಗಿ ನಾವು ಹೇಗೆ ಆತ್ಮ ಎಂದರೆ ಆ ಲೌಕಿಕವಾಗಿ ಹೇಗೆ ಪ್ರಯೋಗವಾದಾಗಲೂ ಕೂಡ ಅದಕ್ಕೇನು ಪರಮಾತ್ಮ ಬೇಕಿಲ್ಲ, ಆದರೂ ಕೂಡ ನಾವು ಪರಮಾತ್ಮನನ್ನೇ ಗ್ರಹಿಸುತ್ತೇವೆ. ಹೌದು ತಾನೆ? ಈಗ ಯಾವುದೋ ಒಂದು ಫಲ ಬೇಕಾಯಿತು, ಯಾವುದೋ ಒಂದು ಫಲ ಬೇಕಾಯಿತು, ಯಾವುದೋ ಸಂಪತ್ತು ಬೇಕಾಯಿತು, ಏನೋ ಬೇಕಾಯಿತು, ಅದಕ್ಕೇನು ಸಂಪತ್ತು ಬೇಕಾಯಿತು, ಅವನು ಬೇಕಾಯಿತು, ಅವನು ಹೇಳ್ದ, ಅಲ್ಲಪ್ಪ ನೀನು ನಿಜವಾಗಲೂ ಕೂಡ ಲಕ್ಷ್ಮೀ ಸಹಸ್ರ ಪಾರಾಯಣ ಮಾಡು ಅಂತ ಹೇಳ್ಬಿಟ್ಟ. ಮತ್ತೆ ಇವನು ಹೇಳ್ದ, ಆಯ್ತಪ್ಪ ಕುಬೇರನಾಮ ಪಾರಾಯಣ, ಏನೋ ಹೇಳ್ದ ಅವ್ನು ಮಾಡೋದು, ಇಂಥವ್ನು ಮಾಡೋದು. ಇಲ್ಲಿ ಏನೇ ಮಾಡಿದ ಅಂತ ಇಟ್ಕೊಂಡ್ರು ಕೂಡ, ಹಾಗೆ ಹೇಳಿದ್ದರೂ ಕೂಡ ಏನಾಗುತ್ತೆ, ಇಲ್ಲಿ ನಾವು ಆ ಫಲವನ್ನು ಕೊಡ್ತಕ್ಕಂಥವನು ಅವನು ಅಂತ ಸಾಮಾನ್ಯವ ನೀವೇನು ತಿಳಿತೀರಿ, ಏನು ತಿಳಿತೇವೆ, ಪರಮಾತ್ಮ ಅಂತ ತಿಳಿತೇವೆ. ಹಾಗೆ ಇದು ಔಪಚಾರಿಕವಾಗಿ ಹೇಳಿರ್ತಾರೆ, ಅವನೇ ಕೊಡೋದು ಸರಿ, ಸೃಷ್ಟಿ ಮಾಡ್ತಕ್ಕಂಥವನು ನೀನು ಹೇಳೋ ಹಾಗೆ ಅವನೇ ಆಗಲಿ. ಆದರೂ ಕೂಡ ಇಲ್ಲಿ ನಾವು ಪರಮಾತ್ಮನನ್ನೇ ಗ್ರಹಿಸಬೇಕು. ಯಾಕೆ ಅದು ಹೇಳಿದ್ದಾರೆ, ಆದರೂ ಕೂಡ ನಾವು ಲೌಕಿಕವಾದ ಎಲ್ಲ ಕಡೆಗಳಲ್ಲಿಯೂ ಕೂಡ ಹೀಗೆ ಒಂದು ಪ್ರಯೋಗ ಇದೆ. ಎರಡು ಕಾರಣ ಕೊಟ್ಟು ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ ನೋಡಿ, ಯತ್ರತು ಆತ್ಮೈವೇದಮಗ್ರ ಆಸೀತ್ ಇತ್ಯೇವಮಾದೌ ಪುರುಷವಿಧ ಇತ್ಯೇವಮಾದಿ ವಿಶೇಷಣ ಅಂತರಂ ಶ್ರೂಯತೆ. ಇನ್ನೊಂದು ಹೇಳಿದ್ದ ಅವನು, ಏನಂತ ಹೇಳಿದ್ದ, ಬೃಹದಾರಣ್ಯಕ ವಾಕ್ಯ ಒಂದು ಪ್ರಮಾಣ ವಾಕ್ಯವಾಗಿ ಹಿಡಿದು ನೋಡಿ, ಇಲ್ಲಿ ಆತ್ಮವಾಯುಧಮೇಕ ಏವ ಅಗ್ರ ಆಸೀತ್ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರ ಅಲ್ಲಿ, ಪುರುಷ ವಿಧ ಅಂತ ಹೇಳಿ ಪುರುಷ ಪ್ರಕಾರವಾಗಿ ಹೇಳಿದ್ದಾರೆ. ಆಯ್ತಲ್ಲ, ಇದು ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಸ್ವಾಮಿ ಅಂತ ಹೇಳ್ಬಿಟ್ಟ. ಪುರುಷ ಯಾವ ಪುರುಷನ ಪುರುಷ ಪ್ರಕಾರವಾಗಿ ಹೇಳಿದ್ದಾರಲ್ಲ, ಪುರುಷ ಪ್ರಕಾರ ಅದಕ್ಕೆ ಒಂದು ಯಾವುದೋ ಒಂದು ವಿಶೇಷ ಆತ್ಮ ಅಂತ ಅರ್ಥ ಹೇಳಿದ್ದಾರಲ್ಲ ಅಂತ ನೀನು ಹೇಳಿದ್ಯಲ್ಲಪ್ಪ. ಅದಕ್ಕೆ ನಾವು ಹೇಳ್ತೇವೆ ಸಮಾಧಾನ ಏನು, ಭವೇತ್ ತತ್ರ ವಿಶೇಷವತಃ ಆತ್ಮನೋ ಗ್ರಹಣ. ಅಲ್ಲಿಗೆ ಎಲ್ಲಿ, ಆ ಬೃಹದಾರಣ್ಯಕದಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗುವಂತೆ ಅಲ್ಲಿ ಆ ಒಂದು ಕಾರ್ಯಾತ್ಮ ಯಾವನೋ ಒಬ್ಬ ಪುರುಷ ಅಂತ ಹೇಳೋದ್ರಿಂದ ಒಂದು ಆಕಾರವಂತ ಪುರುಷ ಕಾರ್ಯಾತ್ಮ ಅಂತ ಹೇಳ್ಬೋದು, ಅಲ್ಲಾಗುತ್ತೆ. ಆದರೆ ನೋಡಿ,
ಅತ್ರ ಪುನಃ ಇಲ್ಲಿಯಾದರೋ ಪರಮಾತ್ಮಗ್ರಹಣ ಅನುಗುಣಮೇವ ವಿಶೇಷಣಮಪಿ ಉತ್ತರಂ ಉಪಲಭ್ಯತೆ. ಇಲ್ಲಿ ಆದರೆ ಏನಾಗಿದೆ, ಅಲ್ಲಿ ಅವರು ಪುರುಷ ವಿಧಾನದಲ್ಲಿ ನಿಲ್ತಿದ್ದಾರೆ, ಆಯಿತು. ಇಲ್ಲಿ ಏನು ಮಾಡಿದ್ದಾರೆ, ಆತ್ಮಾವಾಯುಧಮೇ ಸ ಇಮಾನ್ ಲೋಕಾನ್ ಸೃಜತ ಅಂತೆಲ್ಲ ಹೇಳಿಬಿಟ್ಟು ಏನು ಹೇಳಿದ್ರು, ಈ ಪರಮಾತ್ಮನನ್ನು ಗ್ರಹಿಸುವುದಕ್ಕೆ, ಪರಮಾತ್ಮ ಎಂಬ ಅರ್ಥವನ್ನು ಗ್ರಹಿಸುವುದಕ್ಕೆ ಪರಮಾತ್ಮನಿಗೆ ಇರಬೇಕಾದ ವಿಶೇಷಣಗಳನ್ನು ಇಲ್ಲಿ ಏನಾಗಿದೆ, ಉತ್ತರಂ ವಿಶೇಷಣಂ ಉತ್ತರಂ, ಮುಂದೆ ಇಲ್ಲಿ ವಿಶೇಷಣವನ್ನು ಹೇಳಿದ್ದಾರೆ. ಎಂಥ ವಿಶೇಷಣ ಅದು? ಅದು ಕಾರ್ಯಾತ್ಮನಿಗೆ ಹೊಂದುವಂತಹ ವಿಶೇಷಣವಲ್ಲ, ಕೇವಲ ಮುಖ್ಯಾತ್ಮ ಪರಮಾತ್ಮನಿಗೆ ಹೊಂದುವಂತಹ ವಿಶೇಷಣ ಮಾತ್ರ. ಅವುಗಳನ್ನು ಹೇಳಿದ್ದಾರೆ ಅಲ್ಲಿ. ಆದ್ದರಿಂದ ನಾವು ಇಲ್ಲಿ ಮುಖ್ಯಾತ್ಮ ಎಂಬುದನ್ನೇ ಗ್ರಹಿಸಬೇಕು ಅಂತ ಅವನ ಒಂದಿದೆ ನೋಡಿ. ಎಲ್ಲಿ ಅಲ್ಲ ಸ್ವಾಮಿ, ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ, ಸ ಈಕ್ಷತ ಲೋಕಾನುಸೃಜ ಇತಿ, ಸಹ ಈಕ್ಷತ ಲೋಕಾನುಸೃಜ ಇತಿ, ಲೋಕಗಳನ್ನು ಸೃಜೈ ಅಂತ ಸೃಷ್ಟಿ ಮಾಡೋಣ ಎಂಬುದಾಗಿ ಅವನು ಯೋಚಿಸಿ ನೋಡಿದನು. ಆಯ್ತು, ಈ ಯೋಚಿಸಿ ನೋಡಿದನು ಎಂಬತಕ್ಕಂಥದ್ದು ಇದು ಯಾರಿಗೆ ಹೊಂದುತ್ತೆ? ಮತ್ತು ಸ ಇಮಾನ್ ಲೋಕಾನ್ ಅಸೃಜತ, ಅವನು ಈ ಲೋಕಗಳನ್ನು ಸೃಷ್ಟಿ ಮಾಡಿದನು. ಈ ಎಲ್ಲ ವಿಶೇಷಗಳಿದೆಯಲ್ಲ, ಈ ಎಲ್ಲ ಸಾಮರ್ಥ್ಯ ಇವು ಕಾರ್ಯಾತ್ಮನಿಗೆ ಹೊಂದುತ್ತಾ ಇಲ್ಲ ಕಾರಣಾತ್ಮನಿಗೆ ಹೊಂದುತ್ತಾ? ಅವನೇ ಮುಖ್ಯಾತ್ಮ, ಪರಮಾತ್ಮ ಹೊಂದುತ್ತಾ? ಯೋಚನೆ ಮಾಡಪ್ಪ. ಯಾಕೆ? ಈಕ್ಷತಿ ಕರ್ಮ. ಆ ಈಕ್ಷತಿ ಎಂಬ ಒಂದು ಕರ್ಮ ಇದೆಯಲ್ಲ, ಅದು ಯಾರಿಗೆ ಅನ್ವಯವಾಗತ್ತೆ? ಚೈತನ್ಯ ಧರ್ಮಕ್ಕೆ ಮಾತ್ರ ಅನುಗುಣವಾಗತಕ್ಕಂಥದ್ದು, ಬೇರೆ ಯಾವುದಕ್ಕೂ ಅಲ್ಲ. ಅರೆ, ಇದು ಚೈತನ್ಯ ಅಲ್ವ? ಈ ಚೈತನ್ಯ ಯಾವುದರ ಚೈತನ್ಯ? ಹಿಂದೆ ಹೇಳಿದ್ರು. ಇವೆಲ್ಲ ಇದ್ರೂ ಕೂಡ ಇವೆಲ್ಲ ಯಾವುದರ ಚೈತನ್ಯ? ಇವೆಲ್ಲವೂ ಕೂಡ ಪರಮಾತ್ಮನ ಚೈತನ್ಯ. ಹೋಗ್ತಾನೆ. ಪ್ರಾಣಗಳು ಐದು ವಿಧವಾಗಿ ಇದೆ. ಪ್ರಾಣೋಪಾನ, ವ್ಯಾನದಾನ, ಸಮಾನ, ಉದಾನ. 5 ವಿಧವಾಗಿ ಇದ್ದರೂ ಕೂಡ ಏನಾಗಿದೆ, ಆ 5 ವಿಧವಾದ ಆತ್ಮಗಳಲ್ಲಿ ಮುಖ್ಯಾತ್ಮ ಯಾರು? ಮುಖ್ಯ ಪ್ರಾಣ ಅಂತ ಯಾವನಿದ್ದಾನೆ ಅವನು ತಾನೆ. ಅವನ ಒಂದು ಬಲದಿಂದ ಈ ಪ್ರಾಣಾಪಾನ ವ್ಯಾನದಾನಗಳಿಗೆ ಚೈತನ್ಯ ಬಂದಿದೆ ಅಷ್ಟೆ. ಅವನು ಸ್ವಲ್ಪ ಅಲುಗಾಡಿಬಿಟ್ರೆ ಇವರು ಹೋದ್ರಿ. ಆದ್ದರಿಂದ ಈ ಚೈತನ್ಯ ಅಂತಕ್ಕಂಥದ್ದು ಯಾವುದಿದು? ಇದು ಪರಮಾತ್ಮನ ಚೈತನ್ಯ. ಈ ಪರಮಾತ್ಮನ ಚೈತನ್ಯ ಆದ್ರಿಂದ ಇಲ್ಲೇನು ಈಕ್ಷತ ಅಂತಕ್ಕಂಥದ್ದಿದೆ. ಮತ್ತೆ ಇನ್ನೊಂದೇನು ಮಾಡಿದ್ದಾರೆ, ಈ ಕಾರ್ಯಾತ್ಮ ಅಂತಕ್ಕಂಥದ್ದು ಯಾವುದು ಇರಲೇ ಇರಲಿಲ್ಲ. ಆಗ ಎಲ್ಲಿತ್ತು? ಆತ್ಮಾವ ಇದಮೇಕ ಏವ ಅಗ್ರೇ ಆತಿ, ಇದಂ ಏಕ ಏವ, ಒಂದೇ ಇತ್ತು. ಯಾವ ಕಾರ್ಯಾತ್ಮನೂ ಇರಲಿಲ್ಲ, ಏನೂ ಇರಲಿಲ್ಲ. ಸಹ ಈಕ್ಷತ ಅನ್ನುವಾಗ ಎಲ್ಲಿ ಬಂತಪ್ಪ ಈ ಕಾರ್ಯಾತ್ಮ? ಇರಲೇ ಇರಲಿಲ್ವಲ್ಲ. ಇನ್ನೊಬ್ಬ ಪರಮಾತ್ಮನ ಬಿಟ್ಟು ಇನ್ನೊಂದು ಇರಲೇ ಇರಲಿಲ್ವಲ್ಲ ಸೃಷ್ಟಿಗೆ ಪೂರ್ವದಲ್ಲಿ. ಆದ್ದರಿಂದ ಈ ಎಲ್ಲ ನೋಡಿ, ಇದು ಯಾವ ನ್ಯಾಯ ಅಂದರೆ ಇದು ಅವನು ಹೇಳಿದ್ದ. ನೋಡಿ, ಈ ಬೃಹದಾರಣ್ಯಕದಲ್ಲಿ ಪುರುಷ ವಿಧ ಅಂತ ಬಂದಿದೆಯಲ್ಲ ಅಂತ ಹೇಳಿದ್ದಲ್ಲ, ಅದನ್ನ ಆ ಒಂದು ಅವನು ಯಾವ ಒಂದು ಪ್ರಮಾಣವನ್ನು ಹೇಳ್ತಾನೋ ಆ ಪ್ರಮಾಣವನ್ನೇ ಹಿಡಿದು ನೀನು ನೋಡಪ್ಪ ಇದು ಸರಿ ಇಲ್ಲ, ಇದು ಅರ್ಥ ಮಾಡಿದ್ದು ಅಲ್ಲಿಗೆ ಅದು ಸರಿಯಾಗಿದೆ, ಅದು ಈ ಪ್ರಕರಣಕ್ಕೆ ಸರಿ ಇಲ್ಲ ಅಂತ ಹೇಳ್ತಾರೆ. ಸೈಮಾಲೋಕನ ಇತ್ಯೇವ ಮಾದಿ ತಸ್ಮಾತ್ ತಸ್ಯೈವ ಗ್ರಹಣಂ ನ್ಯಾಯಂ. ತಸ್ಯೈವ ಇತ್ಯುಕ್ತೆ ತಸ್ಯೈವ ಪರಮಾತ್ಮನೋ ಗ್ರಹಣಂ.
ಸಿದ್ಧಾಂತ ಮುಗಿಯಿತು. ತಸ್ಯೈವ ಪರಮಾತ್ಮನೋ ಗ್ರಹಣಂ ಇಹ ಉಚ್ಯತೆ, ಅಥವಾ ಇಹ ನ್ಯಾಯಂ. ಅದೇ ನ್ಯಾಯವಾಗಿದೆ, ನಾವು ಹೇಳಿದ್ದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಈಗ ಮುಂದಿನ ಒಂದು ಸೂತ್ರದಲ್ಲಿ, ಈ ಒಂದು ಅಧಿಕರಣದಲ್ಲಿ ಕೊನೆಯ ಸೂತ್ರ ಇದು. ಏನಿದು? ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್, ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್ ಅಂತಕ್ಕಂಥದ್ದು. ಈ ಸೂತ್ರದಲ್ಲಿ ಈ ಈ ಬೇರೆ ಹೇಳಿದ ಕಾರಣಗಳಲ್ಲದೆ ಈ ಮತ್ತೂ ಕೂಡ ಕಾರಣಗಳನ್ನು ಕೊಟ್ಟು ಅವುಗಳ ಬಲದಿಂದಲೂ ಕೂಡ ಈ ಆತ್ಮ ಎಂಬ ಶಬ್ದಕ್ಕೆ ಇಲ್ಲಿ ಪರಮಾರ್ಥಾತ್ಮನನ್ನೇ ಗ್ರಹಿಸಬೇಕು ಎಂಬುದನ್ನ ಸಿದ್ಧ ಮಾಡಿ ತೋರಿಸುತ್ತಿದ್ದಾರೆ ಭಗವಾನ್ ಭಾಷ್ಯಕಾರರು. ಮತ್ತೆ ಸೂತ್ರಕಾರರು ಹೇಳಿದ್ದಾರೆ ಅನ್ವಯಾದಿತ್ಯ ಸ್ಯಾದವಧಾರಣ ಅಂತಕ್ಕಂಥದ್ದು. ನೋಡೋಣ, ಇದು ಭಾಷ್ಯ ಭಾಗ ಜಾಸ್ತಿ ಇದೆ, ಕೇವಲ ಇದನ್ನ ಪದ ವಿಭಾಗ ಅನ್ವಯ ಮಾತ್ರ ನೋಡೋಣ ಇವತ್ತು. ಸರಿ ಮಾಡಿ. ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್, ಓಂ ಅನ್ವಯಾದಿತಿ ಚೇತ್ ಸ್ಯಾದವಧಾರಣಾತ್. ಇದು ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣಾತ್ ಇತಿ ಪಂಚಪದಾತ್ಮಕಮಿದಂ ಸೂತ್ರಂ. ಪಂಚಪದಾತ್ಮಕಮಿದಂ ಸೂತ್ರಂ. ಪದವಿಭಾಗ ಹೇಗಾಗುತ್ತೆ? ಅನ್ವಯಾತ್ ಇತಿ ಚೇತ್ ಸ್ಯಾತ್ ಅವಧಾರಣಾತ್ ಇತಿ ಪಂಚಪದಾತ್ಮ. ಇದರ ಒಂದು ಅನ್ವಯ ಕ್ರಮ ಹೇಗಾಗುತ್ತೆ ಅಂದ್ರೆ, ಅನ್ವಯಾತ್ ಏನಂತ ಈ ಪೂರ್ವ ಪಕ್ಷ ಹೇಳಿದಾಯ್ತು. ಅನ್ವಯಾದಿತಿ ಚೇತ್, ಅನ್ವಯ ಅಂತಂದ್ರೆ ಏನು? ಯಾವುದರ ಅನ್ವಯ ಅಂತಂದ್ರೆ ವಾಕ್ಯಾನ್ವಯಾದಿತಿ ಚೇತ್. ಹಿಂದೆ ಹೇಳಿದ್ನಲ್ಲ ಅದನ್ನೇ ಹೇಳಿದ್ದಾನೆ. ಆದರೆ ಹಿಂದೆ ಕೊಟ್ಟ ಸಮಾಧಾನಕ್ಕಿಂತ ಇಲ್ಲಿ ಬೇರೆಯದಾಗಿ, ಅಲ್ಲಿ ಏನ್ ಮಾಡಿದ್ರು ಹಿಂದೆ ಕೇವಲ ಶ್ರೌತವಾಕ್ಯಗಳ ಬಲದಿಂದ ನೋಡಪ್ಪ ಈ ಕ್ಷತ ಅಂತ ಇದೆ, ಹಿಮ ಲೋಕಾನ ಸೃಜತ ಅಂತ ಇದೆ, ಇವೆಲ್ಲ ಈ ಉತ್ತರ ವಾಕ್ಯಗಳು, ಉತ್ತರ ಅಂದ್ರೆ ಮುಂದೆ ಬಂದಿರತಕ್ಕಂಥ ವಾಕ್ಯಗಳು, ಇವು ಪರಮಾತ್ಮ ಎಂಬ ಅರ್ಥಕ್ಕೆ ಅನುಗುಣವಾಗಿದೆ ಅಂತ ಹೇಳಿದ್ರು ಶ್ರುತಿವಾಕ್ಯ. ಇಲ್ಲಿ ಹೇಳ್ತಾ ಇದ್ದಾರೆ ಯುಕ್ತಿಯನ್ನು ಕೂಡ ಬಳಸಿ, ಇಲ್ಲಿ ಆ ಯುಕ್ತಿಯಿಂದಲೂ ಕೂಡ ಇದು ಪರಮಾತ್ಮನನ್ನೇ ಗ್ರಹಿಸಬೇಕು ಎಂಬುದಾಗಿಯೇ ಇಲ್ಲಿ ನಾವು ಅರ್ಥ ಮಾಡಬೇಕು ಅಂತ ಹೇಳಿದ. ಯುಕ್ತಿಯಿಂದ ಕೂಡ ಏನು ಯುಕ್ತಿ ಅಂತಂದ್ರೆ ಅದನ್ನ ಮುಂದೆ ಹೇಳ್ತಾರೆ. ಅನ್ವಯಾತ್ ಇತಿ ಚೇತ್, ಅನ್ವಯಾತ್ ವಾಕ್ಯಾನ್ವಯಾತ್, ವಾಕ್ಯಾನ್ವಯಾತ್ ಇದು ಏನ್ ಸೇರಿಸ್ಕೋಬೇಕು? ಅತ್ರ ಅಸ್ಮಿನ್ ಪ್ರಕರಣೆ ಮುಖ್ಯಾತ್ಮ ಪರಮಾರ್ಥಾತ್ಮ ನ ಗೃಹೀತವ್ಯ. ಕುತಃ ಅನ್ವಯಾತ್ ವಾಕ್ಯಾನ್ವಯಾತ್ ಇತಿ ಚೇತ್. ಇದು ಪೂರ್ವ ಪಕ್ಷ. ನೋಡಿ, ವಾಕ್ಯಾನ್ವಯದಿಂದ ಇಲ್ಲಿ ಪ್ರಕೃತ, ಇಲ್ಲಿ ಈ ಪ್ರಕರಣದಲ್ಲಿ ಮುಖ್ಯಾತ್ಮನನ್ನ ಪರಮಾರ್ಥಾತ್ಮನನ್ನ ಪರಮಾತ್ಮನನ್ನ ಆತ್ಮ ಶಬ್ದದಿಂದ ತೆಗೆದುಕೊಳ್ಳಬಾರದು ಎನ್ನುವುದಾದರೆ ಅನ್ವಯಾದಿತಿ ಚೇತ್ ಏನಾಯ್ತು ಇವಾಗ? ವಾಕ್ಯಾನ್ವಯಾತ್ ಅತ್ರ ಪ್ರಕರಣೆ ಮುಖ್ಯಾತ್ಮ ಪರಮಾತ್ಮ ನ ಗೃಹೀತವ್ಯ ಇತಿ ಚೇತ್. ಇದು ಪೂರ್ವಪಕ್ಷ. ಅಂದ್ರೆ ಅದಕ್ಕೆ ಹೇಳ್ತಾರೆ, ಇದು ಮುಂದಿನದು ಸಿದ್ಧಾಂತ. ಸ್ಯಾತ್ ಅವಧಾರಣ ಅತ್ರ ನ ಕೋಪಿ ದೋಷಃ ಏವಮಪಿ ಸ್ಯಾತ್. ಅವಧ ಕುತಃ ಕಸ್ಮಾತ್ ಕಾರಣ ಅವಧಾರಣ.
ಅಂದರೆ ಅವಧಾರಣಾ ವಾಕ್ಯವಿರುವುದರಿಂದ, ಅವಧಾರಣೆಯನ್ನು ಮಾಡಿ ಹೇಳಿರುವುದರಿಂದ ಏನಾಗುತ್ತೆ? ಆಗಬಹುದಾಗಿದೆ. ಆಗಬಹುದಾಗಿದೆ ಅಂದ್ರೇನು? ಪರಮಾತ್ಮ ಎಂಬ ಅರ್ಥವನ್ನ ತೆಗೆದುಕೊಳ್ಳಬಹುದಾಗಿದೆ. ನೀ ಹೇಳಿದ್ಯಲ್ಲಪ್ಪ, ವಾಕ್ಯಾನ್ವಯದಿಂದ ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ ಅಂತಂತ. ಇಲ್ಲ ಇಲ್ಲ, ಇಲ್ಲಿ ಅವಧಾರಣೆ ಇರುವುದರಿಂದ ಪರಮಾತ್ಮನನ್ನ, ಪರಮಾತ್ಮ ಎಂಬ ಅರ್ಥವನ್ನೇ ಇಲ್ಲಿ ಸ್ವೀಕರಿಸಬಹುದಾಗಿದೆ ಅಂತ ಹೇಳಿದ್ರು. ಇಲ್ಲಿ ಈ ಒಂದು ಈ ಐತರೇಯದಲ್ಲಿ ಈ ಯಾವ ಯಾವ ಭಾಗಗಳು ಬರ್ತವೆ ಅದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಈ ಸೃಷ್ಟಿ ಕ್ರಮದಲ್ಲಿ, ಸೃಷ್ಟಿ ಭಾಗದಲ್ಲಿ ಬರ್ತಕ್ಕಂಥ, ಬೇರೆ ಸಿದ್ಧಾಂತವಾಗಿ ಜ್ಞಾನ ಭಾಗದಲ್ಲಿ ಬಿಡಿ, ಅದು ಬೇರೆ ವಿಚಾರ. ಇಲ್ಲಿ ಸೃಷ್ಟಿ ಭಾಗ ಬರ್ತಕ್ಕಂಥ ವಿಚಾರ ಎಲ್ಲವೂ ತೆಗೆದುಕೊಂಡು ಆಚಾರ್ಯರು ಸಿದ್ಧ ಮಾಡಿ ತೋರಿಸಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ನೋಡಿ, ಇಲ್ಲಿ ಹೀಗೆ ಅನುಮಾನ ಬರುತ್ತೆ, ಆದರೆ ಅಲ್ಲ, ಮುಖ್ಯಾತ್ಮ ಮುಖ್ಯಾತ್ಮ ಅಂತ ಹೇಳಿ ಇವೆಲ್ಲ ಕೂಡ ಏಕಮೇವಾದ್ವಿತೀಯತ್ವವನ್ನ ಸಾಧನೆ ಮಾಡುವುದಕ್ಕೋಸ್ಕರ ಇವೆಲ್ಲ ಹೇಳೋದು. ಓ ಏನ್ರಿ ಹಾಗಾದ್ರೆ ದ್ವೈತ ಬಂತಲ್ಲ. ಇವಾಗ ಮುಖ್ಯಾತ್ಮನನ್ನ ಸಿದ್ಧ ಮಾಡಿ ಇನ್ನೊಬ್ಬ ಅಮುಖ್ಯಾತ್ಮನನ್ನ, ಕಾರ್ಯಾತ್ಮನನ್ನ, ಯಾವನೋ ವಿರಾಳಾತ್ಮನ ಯಾವನೋ ಅವನನ್ನ ನಿರಾಕರಣೆ ಮಾಡಬೇಕಾದ್ರೆ ಏನಿರಬೇಕು? ಇವನೂ ಇರಬೇಕು, ಅವನೂ ಇರ್ಬೇಕು ತಾನೆ. ನಿರಾಕರಣೆ ಮಾಡೋದಕ್ಕೆ ಅವ ಇದ್ರ ತಾನೇ ನಿರಾಕರಣೆ ಮಾಡೋದು, ಇಲ್ಲದೆ ಹೋಗ್ಬಿಟ್ಟು ನಿರಾಕರಣೆ ಏನು ಮಾಡೋದು? ಹಾಗಾಗಿ ಇದು ದ್ವೈತ ಬಂತಲ್ಲ ಅಂತಂದರೆ ಇಲ್ಲ ಇಲ್ಲ, ಹಾಗಿಲ್ಲ. ಇವೆಲ್ಲವನ್ನೂ ಕೂಡ ಇದೇ ಒಂದು ಪರಮಾರ್ಥ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ತಿಳಿಯಬೇಕು ಅಷ್ಟೆ. ಇದನ್ನು ಹೇಗೆ ಅಂತಕ್ಕಂಥಾದ್ರೆ ಮುಂದೆ ಹೇಳ್ತಾರೆ, ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.